ಇದು ನಾವು ಹೊಡೆದಿರೋದು ಏನು ವಿಷಯಕ್ಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ, ಇಲ್ಲೇ ಕೇಳಿಸ್ಕೊಳ್ರಿ. ನಾವು ಹೊಡೆದಿರೋದು ನಮ್ಮ ತಂಗಿನ ಅವನು ಬ್ಯಾಡ್ ವರ್ಡ್ಸಿಂದ ಅಲ್ಕಲ್ಕ ಮಾತುಗಳು ಬೈದಿದ್ದಾನೆ. ಬೇಕಂದ್ರೆ ಅದು ರೆಕಾರ್ಡ್ ಹಾಕೊಡ್ತೀನಿ, ಬೇಕಂದ್ರೆ ಹಂಗೆ ಕೇಳಿಸ್ಕೊಳ್ರಿ ನೀವೇ. ಆಮೇಲೆ ಇನ್ನೊಂದು ವಿಷಯ, ನನ್ನ ಮೇಲೆ 5 ಸತಿ ಹಲ್ಲೆ ಮಾಡಿಸಿದ್ದಾನೆ. ಅದನ್ನ ವೇಮಗಲ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ದೀರಿ. ಯಾರು ಆಕ್ಷನ್ ತಗೊಂಡಿಲ್ಲ. ಅದಕ್ಕೆ ನಾವು ಈ ಸಲ ಏನೋ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ಏನೋ ಸಾಯಿಸೋ ತರ ಸ್ಕೆಚ್ ಹಾಕ್ಸ್ಕೊಂಡಿದ್ರು. ಅದಕ್ಕೆ ನಾವು ಹೊಡೆದ್ಬಿಟ್ರಿ. ನಮ್ಮ ಪ್ರಾಣ ತನಕ ಬಂತು, ನಾವು ಹೊಡೆದ್ರಿ. ನಾವು 5 ಸಲ ಕೊಟ್ಟಿದ್ದೀವಿ ಕಂಪ್ಲೇಂಟು, ಯಾರು ಆಕ್ಷನ್ ತಗೊಂಡಿಲ್ಲ. ಬೇಕಂದ್ರೆ ಅದ್ರದ್ದು ಪ್ರೂಫ್ ಸಮೇತ ನಾನು ಹಾಕ್ತೀನಿ. ಯಾರು ಆಕ್ಷನ್ ತಗೊಂಡಿಲ್ಲ. ನಮ್ದು ಇದ್ರ ಗಂಟ ಬಂತು, ಅದಕ್ಕೆ ನಾವು ಹೊಡೆದ್ಬಿಟ್ರಿ. ಹೊಡೆದಿರೋದು ನಾವೇ. ನನ್ನ ಹೆಸರು ಬಿಂದು ಅಂತ. ನಮ್ಮ ಅಕ್ಷಯರನ್ನ ಹೊಡೆದಿರೋದು. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ 8 ವರ್ಷ ಆಯ್ತು. 8 ವರ್ಷ ಆಯ್ತು ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ, ಇದುವರೆಗೂ ಬಂದಿಲ್ಲ. ಏನೋ ಬರ್ತಾನೆ, ವಾರಕ್ಕೊಂದ್ಸತಿ ಬರ್ತಾನೆ ಹೋಗ್ತಾನೆ. ಅದು ಊರವ್ರಿಗೆ ಎಲ್ಲರಿಗೂ ಗೊತ್ತು. ಅದು ಏನಕ್ಕೆ ಬರಲ್ಲ ಅಂತ ಹೇಳಿದ್ರೆ, ಇವನು ಎಲೆಕ್ಷನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬಂದವಾಗೆಲ್ಲ ಹಾಕೊಡ್ತಾನೆ. ಏನಂತ ಅವ್ನು ದೊಡ್ಡ ಕಳ್ಳ ಹಿಡೀರಿ ಅಂತ. ನಮ್ಮ ಅಪ್ಪ ಕಳ್ತನ ಬಿಟ್ಟೆ 6 ವರ್ಷ ಆಯ್ತು. ಬೇಕಂದ್ರೆ ನೀವು ಯಾವ ಸ್ಟೇಷನ್ ಬೇಕಂದ್ರೆ ಹೋಗಿ ಕೇಳ್ರಿ. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವ ಸಂಬಂಧ ಇಲ್ಲ. ಇದರಲ್ಲಿ ನಮ್ಮ ಅಪ್ಪನ ಎಳಿಬೇಡ್ರಿ. ನಾವೇ ಬಂದು ನಾವು ಹೊಡೆದಿರೋದು ಯಾವ್ದ್ರಲ್ಲಿ ಗುಂಡ್ಕಲ್ ಹಾಕಿಲ್ಲ, ಯಾವ್ದೇ ಕಲ್ಲಲ್ಲಿ ಹೊಡೆದಿಲ್ಲ. ನಾವು ಹೊಡೆದಿರೋದು ಮುಚ್ಚಲ್ಲೇ. ನಾವು ಮುಚ್ಚ ಸಮೇತ ಬಂದು ಸರೆಂಡರ್ ಆಗ್ತೀರಿ ಕೋರ್ಟಲ್ಲಿ. ಅದ್ ಬಿಟ್ಬಿಟ್ಟು ಸುಮ್ನೆ ಅದು ಇದು ನ್ಯೂಸ್ ಏನೇನೋ ಹೇಳ್ತಾರೆ. ಇದು ಏನೋ ರೆಕಾರ್ಡು. ನಮ್ಮ ಅಪ್ಪ ಯಾವುದಕ್ಕೂ ಹೋಗಿಲ್ಲ, ಅದಿಲ್ಲ. ನಮ್ಮ ಅಪ್ಪ ಈ ಮ್ಯಾಟ್ರಿಗೆ ಬಂದಿಲ್ಲ. ನಮ್ಮ ಅಪ್ಪ ಇರೋದು ಬೇರೆ ಕಡೆ ಇದ್ದಾನೆ. ಇದಕ್ಕೂ ನಮ್ಮ ಅಪ್ಪನಿಗೂ ಸಂಬಂಧ ಇಲ್ಲ. ಹೊಡೆದಿರೋದು ನಾವೇ. ಆಮೇಲೆ ಇನ್ನೊಂದು ವಿಷಯ, ನನ್ನ ಮೇಲೆ 5 ಸತಿ ಹಲ್ಲೆ ಮಾಡಿಸಿದ್ದಾನೆ. ಅದನ್ನ ವೇಮಗಲ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ದೀರಿ. ಯಾರು ಆಕ್ಷನ್ ತಗೊಂಡಿಲ್ಲ. ಅದಕ್ಕೆ ನಾವು ಈ ಸಲ ಏನೋ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ಏನೋ ಸಾಯಿಸೋ ತರ ಸ್ಕೆಚ್ ಹಾಕ್ಸ್ಕೊಂಡಿದ್ರು. ಅದಕ್ಕೆ ನಾವು ಹೊಡೆದ್ಬಿಟ್ರಿ. ನಮ್ಮ ಪ್ರಾಣ ತನಕ ಬಂತು, ನಾವು ಹೊಡೆದ್ರಿ. ನಾವು 5 ಸಲ ಕೊಟ್ಟಿದ್ದೀವಿ ಕಂಪ್ಲೇಂಟು, ಯಾರು ಆಕ್ಷನ್ ತಗೊಂಡಿಲ್ಲ. ಬೇಕಂದ್ರೆ ಅದ್ರದ್ದು ಪ್ರೂಫ್ ಸಮೇತ ನಾನು ಹಾಕ್ತೀನಿ. ಯಾರು ಆಕ್ಷನ್ ತಗೊಂಡಿಲ್ಲ. ನಮ್ದು ಇದ್ರ ಗಂಟ ಬಂತು, ಅದಕ್ಕೆ ನಾವು ಹೊಡೆದ್ಬಿಟ್ರಿ. ಹೊಡೆದಿರೋದು ನಾವೇ. ನನ್ನ ಹೆಸರು ಬಿಂದು ಅಂತ. ನಮ್ಮ ಅಕ್ಷಯರನ್ನ ಹೊಡೆದಿರೋದು. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ 8 ವರ್ಷ ಆಯ್ತು. 8 ವರ್ಷ ಆಯ್ತು ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ, ಇದುವರೆಗೂ ಬಂದಿಲ್ಲ. ಏನೋ ಬರ್ತಾನೆ, ವಾರಕ್ಕೊಂದ್ಸತಿ ಬರ್ತಾನೆ ಹೋಗ್ತಾನೆ. ಅದು ಊರವ್ರಿಗೆ ಎಲ್ಲರಿಗೂ ಗೊತ್ತು. ಅದು ಏನಕ್ಕೆ ಬರಲ್ಲ ಅಂತ ಹೇಳಿದ್ರೆ, ಇವನು ಎಲೆಕ್ಷನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬಂದವಾಗೆಲ್ಲ ಹಾಕೊಡ್ತಾನೆ. ಏನಂತ ಅವ್ನು ದೊಡ್ಡ ಕಳ್ಳ ಹಿಡೀರಿ ಅಂತ. ನಮ್ಮ ಅಪ್ಪ ಕಳ್ತನ ಬಿಟ್ಟೆ 6 ವರ್ಷ ಆಯ್ತು. ಬೇಕಂದ್ರೆ ನೀವು ಯಾವ ಸ್ಟೇಷನ್ ಬೇಕಂದ್ರೆ ಹೋಗಿ ಕೇಳ್ರಿ. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವ ಸಂಬಂಧ ಇಲ್ಲ. ಇದರಲ್ಲಿ ನಮ್ಮ ಅಪ್ಪನ ಎಳಿಬೇಡ್ರಿ. ನಾವೇ ಬಂದು ನಾವು ಹೊಡೆದಿರೋದು ಯಾವ್ದ್ರಲ್ಲಿ ಗುಂಡ್ಕಲ್ ಹಾಕಿಲ್ಲ, ಯಾವ್ದೇ ಕಲ್ಲಲ್ಲಿ ಹೊಡೆದಿಲ್ಲ. ನಾವು ಹೊಡೆದಿರೋದು ಮುಚ್ಚಲ್ಲೇ. ನಾವು ಮುಚ್ಚ ಸಮೇತ ಬಂದು ಸರೆಂಡರ್ ಆಗ್ತೀರಿ ಕೋರ್ಟಲ್ಲಿ. ಅದ್ ಬಿಟ್ಬಿಟ್ಟು ಸುಮ್ನೆ ಅದು ಇದು ನ್ಯೂಸ್ ಏನೇನೋ ಹೇಳ್ತಾರೆ. ಇದು ಏನೋ ರೆಕಾರ್ಡು. ನಮ್ಮ ಅಪ್ಪ ಯಾವುದಕ್ಕೂ ಹೋಗಿಲ್ಲ, ಅದಿಲ್ಲ. ನಮ್ಮ ಅಪ್ಪ ಈ ಮ್ಯಾಟ್ರಿಗೆ ಬಂದಿಲ್ಲ. ನಮ್ಮ ಅಪ್ಪ ಇರೋದು ಬೇರೆ ಕಡೆ ಇದ್ದಾನೆ. ಇದಕ್ಕೂ ನಮ್ಮ ಅಪ್ಪನಿಗೂ ಸಂಬಂಧ ಇಲ್ಲ. ಹೊಡೆದಿರೋದು ನಾವೇ.